2024ನೇ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ. ಎರಡನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಉದಾಹರಣೆ ಚಿಹ್ನೆ ಅಂತ ಬರೆಯಬೇಕು. ಮೂರನೇ ಪ್ರಶ್ನೆ, ಅಂಗಾಯಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಅಂಶಿ ಸಮಾಸ. ನಾಲ್ಕನೇ ಪ್ರಶ್ನೆ, ಬೇಗನೆ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ. ಸಾವತ್ರಿಗಳ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಬಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ. ಮಿಶ್ರ ವಾಕ್ಯ ಅಂತ ಬರೆಯಬೇಕು. ಏಳನೇ ಪ್ರಶ್ನೆ, ಹುಳು ಉಪ್ಪಡಿ ಜೋಡು ನುಡಿ ತುತ್ತುದಿ ದ್ವಿರುಕ್ತಿ. ಎಂಟನೇ ಪ್ರಶ್ನೆ, ನದಿ ರೂಢನಾಮ ವಿಜ್ಞಾನಿ ಅನ್ವರ್ಥನಾಮ. ಒಂಬತ್ತನೇ ಪ್ರಶ್ನೆ, ಕುಟಾರ ಕೊಡಲಿ. ಹತ್ತನೇ ಪ್ರಶ್ನೆ, ಮಾಡಿ ಅನು ಸಂಭಾವನಾರ್ಥಕ. ಇಲ್ಲಿ 7 ಒಂದು ವಾಕ್ಯದೊಳಗೆ ಉತ್ತರಿಸಿ ಅಂತ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಲಂಡನ್ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂತ ಕೇಳಿದ್ದಾರೆ. ಹಿಂಗೆ ನೀವು ಒಂದು ವಾಕ್ಯದೊಳಗೆ ಉತ್ತರಿಸಬೇಕು. 7 ಪ್ರಶ್ನೆಗಳಿಗೆ ಒಂದು ವಾಕ್ಯ ದೊರೆಯುತ್ತೆ, 1 ಅಂಕ ದೊರೆಯುತ್ತೆ. 18ನೇ ಪ್ರಶ್ನೆ, ಲಕ್ಷ್ಮಣನನ್ನು ಹೇಗೆ ಸಂತೈಸಿದನು ಅಂತ ಕೇಳಿದರೆ 2 ಅಂಕದ 10 ಪ್ರಶ್ನೆಗಳಿವೆ. ಇವೆಲ್ಲ ನಿಮ್ಮ ವಾಕ್ಯದೊಳಗೆ ಬರೆದಾಗ ನೀವು ಪೂರ್ಣವಾಗಿ 2 ಅಂಕಗಳು ದೊರೀತಾವೆ. ಮತ್ತಿದು ಗದ್ಯ ಮತ್ತು ಪದ್ಯ ಭಾಗಗಳನ್ನು ಒಳಗೊಂಡಿದೆ. ಮತ್ತಿಲ್ಲಿ ಪೂರಕ ಪಾಠದಿಂದಲೂ ಕೇಳಿದ್ದಾರೆ ಪ್ರಶ್ನೆ. ಕವಿಗಳ ಪರಿಚಯವನ್ನು ಕೇಳಿದ್ದಾರೆ. ಇಲ್ಲಿ 3 ಅಂಕದ ಕವಿ ಪರಿಚಯಗಳಿವೆ. 1 ಅಂಕ ಜನ್ಮಸ್ಥಳ ಮತ್ತು ಕಾಲಕ್ಕೆ, ಮತ್ತು ಇನ್ನೊಂದು ಅಂಕ ವಾಕ್ಯ ರೂಪದೊಳಗೆ ಬರೆಯೋದು ಅಥವಾ ನಿಮ್ಮ ಭಾಷಾ ಶೈಲಿಯೊಳಗೆ ಬರೆಯೋದಕ್ಕೆ 3 ಅಂಕ. ಎಲ್ಲ ಸೇರಿ 3 ಅಂಕದ 2 ಕವಿ ಪರಿಚಯವನ್ನು ಕೇಳಿರ್ತಾರೆ. 6ನೇ ವಿಭಾಗದೊಳಗೆ ಪ್ರಸ್ತಾರ ಹಾಕಿ ಛಂದಸ್ಸನ್ನು ಹೆಸರಿಸಿ ಅಂತಿದೆ. ಪ್ರಸ್ತಾರ ಹಾಕುವುದು, ಗಣ ವಿಭಾಗಿಸುವುದು, ಛಂದಸ್ಸನ್ನು ಹೆಸರಣೆ ಮಾಡುವುದಕ್ಕೆ 3 ಅಂಕಗಳು ಪ್ರಶ್ನೆ ಇದೆ. ಅಷ್ಟು ಬರೆದರೆ 3 ಅಂಕ ದೊರೆಯುತ್ತೆ. ಇದು ಅಲಂಕಾರ 3 ಅಂಕದಿದೆ. ಮತ್ತು ಇಲ್ಲಿ ಗಾದೆ ಮಾತು 3 ಅಂಕದಿದೆ. ಮತ್ತು ಇಲ್ಲಿ ಸಂಬಂಧ ಸಹಿತ ವಿವರಿಸಿ ಅಂತ 18 ಅಂಕಕ್ಕೆ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ಯಾವ ರೀತಿ ಬರೆಯೋದಂದ್ರೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬರೆದಾಗ ನೀವು ಪೂರ್ಣವಾಗಿ 3 ಅಂಕಗಳು ದೊರೀತವೆ. ಇವೆಲ್ಲ ಸಂಬಂಧ ಸಹಿತ ವಿವರಿಸಿ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಗದ್ಯ ಮತ್ತು ಪೂರಕ ಪಾಠವನ್ನು ಒಳಗೊಂಡು ಪೂರಕ ಪಾಠನ ಒಂದನ್ನು ಕೇಳಿರ್ಬೋದು. 39ನೇ ಪ್ರಶ್ನೆ ಏನಂದ್ರೆ ಪದ್ಯವನ್ನು ಕೇಳಿರ್ತಾರೆ. ಪದ್ಯವನ್ನು ನೀವು ಬರೀಬೇಕು. ಬರೆದಾಗ ನಿಮ್ಮ 4 ಅಂಕಗಳು ದೊರೀತಾವೆ. ಮತ್ತಿಲ್ಲಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ. ಆ ಪದ್ಯವನ್ನು ಮೌಲ್ಯವನ್ನು ಆಧರಿಸಿ ನೀವು ಸಾರಾಂಶವನ್ನು ಬರೀಬೇಕು. ಏನೆಂದರೆ 40ನೇ ಪ್ರಶ್ನೆ, ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಉಪಯೋಗಿಸಿಕೊಂಡಷ್ಟು ನಿಮ್ಮ ವಾಕ್ಯದೊಳಗೆ ಭಾವಾರ್ಥವನ್ನು ಬರೀಬೇಕು. ಬರೆದಾಗ ನಿಮ್ಮ 4 ಅಂಕಗಳು ದೊರೀತಾವೆ. 8-10 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳಿದಾರೆ. 2 ಪ್ರಶ್ನೆಗಳನ್ನು ಕೇಳ್ತಾರೆ. 4 ಅಂಕದಾಗಿದೆ. ಇವೆಲ್ಲ 8 ಅಂಕಗಳು ದೊರೀತಾವೆ ಇದನ್ನು ಬರೆದಾಗ. ಇಲ್ಲಿ ವಿಶ್ವೇಶ್ವರಯ್ಯವನ್ನು ಕೇಳಿದ್ದಾರೆ. ಮತ್ತು 48ನೇ ಪಾಂಡವರು ಬಗ್ಗೆ ಕೇಳಿದ್ದಾರೆ. ಎಲ್ಲ ಕನ್ನಡದ ಪದ್ಯ ಭಾಗ ಮತ್ತು ಗದ್ಯವನ್ನು ಒಳಗೊಂಡಿಸಿ 10 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಆದರೆ ಇವು 4 ಅಂಕದ ಪ್ರಶ್ನೆಗಳಿವೆಲ್ಲ. 43ನೇ ಪ್ರಶ್ನೆ ಏನೆಂದರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಿಸಿದಂಗೆ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಪ್ರಶ್ನೆಗಳನ್ನು ಉತ್ತರ ನೀಡುವುದಾಗಿರುತ್ತೆ. ಉತ್ತರವನ್ನು ನೀಡುವುದು. ಉತ್ತರ ನೀಡಿದಾಗ ನಿಮಗೆ ಪೂರ್ಣವಾಗಿ 4 ಅಂಕಗಳು ಕೊಡ್ತಾರೆ ಅವರು. ಮತ್ತಿಲ್ಲಿ 44ನೇ ಪ್ರಶ್ನೆ ಏನಂದರೆ ಪತ್ರ ಲೇಖನ. ಒಂದು ವ್ಯವಹಾರಿಕ ಮತ್ತು ಅವ್ಯವಹಾರಿಕ 2 ಪತ್ರಗಳನ್ನು ಕೇಳಿರ್ತಾರೆ. ಈ ಪತ್ರದಲ್ಲಿ ಏನು ಬರೆಯುವುದು ಅಂದರೆ ಮುಖ್ಯವಾಗಿ ಇಂದ, ಸಂಬೋಧನೆ, ಪತ್ರದ ಒಡಲು, ವಂದನೆಯೊಂದಿಗೆ ಮುಕ್ತಾಯ, ಭಾಷಾ ಶೈಲಿಗೆ ಎಲ್ಲ ಸೇರಿ 5 ಅಂಕದ ಪ್ರಶ್ನೆ ಇದೆ. ಅದು ಪ್ರಬಂಧ ಬರೆಯೋದ್ರಿಂದ ಪ್ರಬಂಧದೊಳಗೆ ಮುಖ್ಯವಾಗಿ ಏನೇನು ಬರೆಯೋದು ಅಂದರೆ 2 ಪ್ರಬಂಧ ಕೇಳಿದ್ದಾರೆ. ವಿದ್ಯಾರ್ಥಿಗಳ ಜ್ಞಾನೋರ್ಜನೆಯಲ್ಲಿ ಗ್ರಂಥಾಲಯಗಳ ಮಹತ್ವ ಕೇಳಿದ್ದಾರೆ. ಅದರ ಬದಲಿಗೆ ಭಾರತದ ವೈಜ್ಞಾನಿಕ ಪ್ರಗತಿಯ ದ್ಯೋತಕ ಚಂದ್ರಯಾನ 3 ಕೇಳಿದ್ದಾರೆ. ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶಕ್ಕೆ 1 ಅಂಕ, ಒಡಲುಗ 2 ಅಂಕ, ಉಪಸಂಹಾರ ಮತ್ತು ಮುಕ್ತಾಯಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧಕ್ಕೆ 1 ಅಂಕ ಎಲ್ಲ ಸೇರಿ 5 ಅಂಕದಾಗಿದೆ.